ಓಂ ಶಾಂತಿ. ಪ್ರೀತಿಯ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ 21-2-2026 ಬಾಬಾರವರ ಮಧುರ ಮುರಳಿ ಮಂಥನಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ನಾವು ಇಂದಿನ ಈ ಆಳವಾದ ಮಂಥನವನ್ನು ಆರಂಭಿಸುವ ಮೊದಲು ನಮ್ಮೆಲ್ಲರ ಮನಸ್ಸಿನ ಕಣ್ಮುಂದೆ ಒಂದು ಚಿತ್ರವನ್ನು ತರೋಣ. ಕಡು ಬಡತನದಲ್ಲಿರುವ ಒಬ್ಬ ವ್ಯಕ್ತಿ ಇದ್ದಾನೆ. ಅವನದೊಂದು ಪುಟ್ಟ ಸೋರುತ್ತಿರುವ ಗುಡಿಸಲು. ಪ್ರತಿದಿನ ಒಪ್ಪೊತ್ತಿನ ಊಟಕ್ಕೂ ಅವನು ಪರದಾಡುತ್ತಿದ್ದಾನೆ, ಕಷ್ಟಪಡುತ್ತಿದ್ದಾನೆ. ಜೀವನದಲ್ಲಿ ಅವನಿಗೆ ಆಯಾಸ, ನಿರಾಸೆ ಮಾತ್ರವೇ ಉಳಿದಿದೆ ಅಲ್ವಾ? ಹೌದು. ಆದರೆ ಆ ಗುಡಿಸಲಿನ ತಳಪಾಯದ ಕೆಳಗೆ, ಆ ಮಣ್ಣಿನ ಅಡಿಯಲ್ಲಿ ಅವನದೇ ಪೂರ್ವಜರು ಬಚ್ಚಿಟ್ಟಿರುವ ಅಪಾರವಾದ, ಊಹಿಸಲು ಅಸಾಧ್ಯವಾದ ವಜ್ರ ವೈಧುರ್ಯಗಳ ನಿಧಿ ಅಡಗಿದೆ. ಆ ನಿಧಿಯ ಮೇಲೆ ಕುಳಿತೇ ಅವನು ಹಸಿವಿನಿಂದ ಅಳುತ್ತಿದ್ದಾನೆ. ಆ ನಿಧಿಯ ಬಗ್ಗೆ ಅವನಿಗೆ ಸ್ವಲ್ಪವೂ ಅರಿವೇ ಇಲ್ಲ. ಹೀಗಿರುವಾಗ ದಾರಿದೀಪವಾಗುವ ಒಬ್ಬ ವ್ಯಕ್ತಿ ಬಂದು, ಆ ಮಣ್ಣಲ್ಲೂ ಸ್ವಲ್ಪ ಸರಿಸಿ ನೋಡು, ನೀನು ಬಡವನಲ್ಲ, ಈ ಅಪಾರ ಸಂಪತ್ತಿನ ಒಡೆಯ ನೀನು ಎಂದು ಆ ರಹಸ್ಯವನ್ನು ಬಿಚ್ಚಿಟ್ಟಾಗ ಆ ವ್ಯಕ್ತಿಯ ಮಲಗಿದ್ದ ಅದೃಷ್ಟ ಒಮ್ಮೆಲೇ ಜಾಗೃತವಾಗುತ್ತದೆ ಅಲ್ಲವೇ? ಇದನ್ನೇ ಇಂದು ಬಾಬಾ ಎಷ್ಟು ಮಧುರವಾಗಿ ಮುರಳಿಯಲ್ಲಿ ತಿಳಿಸಿದ್ದಾರೆ ನೋಡಿ. ಖಂಡಿತ. ಮಧುರ ಮಕ್ಕಳೇ, ನೀವು ತಂದೆಯ ಬಳಿ ತಮ್ಮ ಮಲಗಿರುವ ಅದೃಷ್ಟವನ್ನು ಜಾಗೃತ ಮಾಡಿಕೊಳ್ಳಲು ಬಂದಿದ್ದೀರಿ. ಅದೃಷ್ಟ ಬೆಳಗುವುದು ಎಂದರೆ ವಿಶ್ವದ ಮಾಲೀಕರಾಗುವುದು. ನಾವು ಪ್ರತಿದಿನ ಎದುರಿಸುವ ಆತಂಕ, ದುಃಖ ಮತ್ತು ಜೀವನದ ಹೋರಾಟಗಳು ಇವೆಲ್ಲವೂ ಆ ಗುಡಿಸಲಿನ ಬಡವನ ಕಷ್ಟಗಳಿದ್ದಂತೆ. ನಿಜ. ನಮ್ಮೊಳಗೆ ಇರುವ ಆ ಅನಂತ ಶಾಂತಿ, ಆ ಸತೋಪ್ರಧಾನ ಸ್ಥಿತಿಯ ನಿಧಿ ನಮಗೆ ಮರೆತು ಹೋಗಿದೆ. ಸತೋಪ್ರಧಾನ ಸ್ಥಿತಿ ಎಂದರೆ ಕೇವಲ ಒಂದು ಜ್ಞಾನದ ಪದವಲ್ಲ. ಒಂದು ಹಸುಳೆ ಹುಟ್ಟಿದಾಗ ಅದರ ಮನಸ್ಸು ಎಷ್ಟು ಕಲ್ಮಶವಿಲ್ಲದೆ ಶುದ್ಧವಾಗಿರುತ್ತದೆಯೋ ಹಾಗೆ ನಮ್ಮ ಆತ್ಮವು ತನ್ನ ಮೂಲ ಪವಿತ್ರವಾದ ಚಿನ್ನದಂತಹ ಸ್ಥಿತಿಯಲ್ಲಿರುವುದೇ ಸತೋಪ್ರಧಾನ. ಆ ಸ್ಥಿತಿಯನ್ನು, ಆ ನಿಧಿಯನ್ನು ಮರಳಿ ಪಡೆಯಲು, ಆ ಜಾಗೃತ ಅದೃಷ್ಟವನ್ನು ಹೊಂದಲು ನಾವು ಇಲ್ಲಿಗೆ ಬಂದಿದ್ದೇವೆ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತದೆ. ಕಳೆದು ಹೋದ ಆ ಶುದ್ಧತೆಯನ್ನು, ಆ ಬಂಗಾರದಂತಹ ಅದೃಷ್ಟವನ್ನು ನಾವು ಮತ್ತೆ ಪಡೆಯುವುದು ಹೇಗೆ? ಆ ಗುಡಿಸಲಿನ ಕೆಳಗಿರುವ ಗಟ್ಟಿಯಾದ ಮಣ್ಣನ್ನು ಅಗೆಯುವುದು ಹೇಗೆ? ಇದಕ್ಕಾಗಿಯೇ ಬಾಬಾ ಇಂದು ಮುರಳಿಯ ಆರಂಭದಲ್ಲಿಯೇ ಒಂದು ನಿರ್ದಿಷ್ಟ ಔಷಧಿಯ ಬಗ್ಗೆ ಉಲ್ಲೇಖಿಸಿದ್ದಾರೆ. ಬಾಬಾ ಕೇಳಿರೋ ಪ್ರಶ್ನೆ ಹೀಗಿದೆ: ಯಾವ ಔಷಧಿಯು ನೀವು ಮಕ್ಕಳನ್ನು ತಂದೆಯ ಸಮಾನ ಬುದ್ಧಿವಂತರನ್ನಾಗಿ ಮಾಡಿಬಿಡುತ್ತದೆ? ಇದಕ್ಕೆ ಬಹಳ ಆಳವಾದ ಉತ್ತರವನ್ನು ಬಾಬಾ ನೀಡಿದ್ದಾರೆ. ಈ ವಿದ್ಯೆಯು ನೀವು ಮಕ್ಕಳಿಗೆ ಬುದ್ಧಿಯ ಔಷಧಿಯಾಗಿದೆ. ಯಾರು ನಿತ್ಯವೂ ವಿದ್ಯೆಯನ್ನು ಓದುವರೋ, ಅರ್ಥಾತ್ ಈ ಔಷಧಿಯನ್ನು ತೆಗೆದುಕೊಳ್ಳುವರೋ, ಅವರ ಬುದ್ಧಿಯು ಪಾರಸವಾಗಿ ಬಿಡುತ್ತದೆ. ಪಾರಸನಾದ ತಂದೆಯು ಯಾರು ಬುದ್ಧಿವಂತರಿಗೂ ಬುದ್ಧಿವಂತನಾಗಿದ್ದಾರೆ, ಅವರು ನಿಮ್ಮನ್ನು ತನ್ನ ಸಮಾನ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆ. ಈ ಜ್ಞಾನವನ್ನು ಕೇವಲ ಕೇಳುವುದಲ್ಲ, ಇದನ್ನೊಂದು ಔಷಧಿಯಂತೆ ನಿತ್ಯವೂ ಸೇವಿಸಬೇಕು ಎಂದು ಹೇಳುತ್ತಿರುವುದರ ಹಿಂದಿನ ಗುಪ್ತ ರಹಸ್ಯ ಏನು ಅಂದ್ರೆ, ನಮ್ಮ ಬುದ್ಧಿಗೆ ಕಾಯಿಲೆ ಬಂದಿದೆ ಎಂದು ಮೊದಲು ನಮಗೆ ಅರಿವಾಗಬೇಕು. ಹೌದು. ಇದರ ಹಿಂದಿರುವ ಅತಿ ಸೂಕ್ಷ್ಮ ವಿಚಾರವನ್ನು ನಾವು ದೈನಂದಿನ ಜೀವನಕ್ಕೆ ಅನ್ವಯಿಸಿ ನೋಡೋಣ. ದಿನನಿತ್ಯದ ಸಣ್ಣ ಸಣ್ಣ ಮಾತುಗಳಿಗೆ ನಾವು ದುಃಖಿತರಾಗುವುದು, ಯಾರೋ ಏನೋ ಅಂದರು ಎಂದು ಇಡೀ ದಿನ ಕೊರಗುವುದು, ಅಥವಾ ಅಕಾರಣವಾಗಿ ಬರುವ ಕೋಪ, ಇವೆಲ್ಲವೂ ನಮ್ಮ ಬುದ್ಧಿಯ ಕಾಯಿಲೆಯ ಲಕ್ಷಣಗಳು. ಬಾಬಾ ಇದನ್ನು ತಮೋಪ್ರಧಾನ ಸ್ಥಿತಿ ಅಥವಾ ಕಲ್ಲು ಬುದ್ಧಿ ಎಂದು ಕರೆಯುತ್ತಾರೆ. ಕಲ್ಲು ಬುದ್ಧಿ ಅಂದ್ರೆ ಸಂಪೂರ್ಣವಾಗಿ ಜಡವಾದ ಸ್ಥಿತಿ. ಖಂಡಿತ. ತಮೋಪ್ರಧಾನ ಅಂದ್ರೆ ಬೇರೇನೂ ಅಲ್ಲ. ಒಂದು ಸುಂದರವಾದ ಹೊಳೆಯುವ ಕಬ್ಬಿಣದ ಪಾತ್ರೆಗೆ ವರ್ಷಗಳ ಕಾಲ ಗಾಳಿ, ಮಳೆ ತಾಗಿ ಹೇಗೆ ತುಕ್ಕುವಿಡಿಯುತ್ತದೆಯೋ ಹಾಗೆ ನಮ್ಮ ಆತ್ಮದ ಬುದ್ಧಿಗೆ ಜನ್ಮಜನ್ಮಾಂತರದ ವಿಕಾರಗಳಿಂದ, ದೇಹಾಭಿಮಾನದಿಂದ ತುಕ್ಕು ಹಿಡಿದಿದೆ. ಆ ಗುಡಿಸಲಿನ ಕೆಳಗಿನ ನಿಧಿಯ ಮೇಲೆ ದಪ್ಪನೆಯ ಮಣ್ಣು ಆವರಿಸಿದೆ. ದೇಹಕ್ಕೆ ಕಾಯಿಲೆ ಬಂದಾಗ ನಾವು ಹೇಗೆ ಚಿಕಿತ್ಸೆ ಪಡೆಯುತ್ತೇವೆಯೋ ಹಾಗೆಯೇ ಈ ತುಕ್ಕು ಹಿಡಿದ ಬುದ್ಧಿಯನ್ನು ಸ್ವಚ್ಛಗೊಳಿಸಲು ಜ್ಞಾನವೆಂಬ ದಿವ್ಯ ಔಷಧಿಯ ಸತತ ಸೇವನೆ ಬೇಕು. ಅಂದ್ರೆ ಪುರುಷಾರ್ಥ ಮಾಡುವುದು ಅಂದ್ರೆ ಇದೇ ಅಲ್ವಾ? ಹೌದು. ಪ್ರತಿದಿನ ಜ್ಞಾನವನ್ನು ಓದಿ ಅದನ್ನು ನಮ್ಮ ಪ್ರತಿ ಕರ್ಮದಲ್ಲಿ ಅಳವಡಿಸಿಕೊಳ್ಳುವ ಪ್ರಕ್ರಿಯೆ. ಈ ಪ್ರಕ್ರಿಯೆ ನಿರಂತರವಾದಾಗ ಆ ಕಲ್ಲು ಬುದ್ಧಿಯು ಶುದ್ಧವಾಗಿ ಪಾರಸ ಬುದ್ಧಿಯಾಗುತ್ತದೆ. ಸ್ಪರ್ಶಿಸಿದರೆ ಕಬ್ಬಿಣವನ್ನು ಚಿನ್ನವಾಗಿಸುವ ಪಾರಸಮಣಿಯಂತೆ ನಮ್ಮ ಬುದ್ಧಿ ಶುದ್ಧವಾಗುತ್ತದೆ. ಈ ರೂಪಾಂತರದ ಅನುಭವವೇ ಅತ್ಯಂತ ರೋಮಾಂಚಕಾರಿಯಾದದ್ದು. ಆ ಕಲ್ಲು ಬುದ್ಧಿಯಿಂದ ಪಾರಸ ಬುದ್ಧಿಯ ಕಡೆಗಿನ ಪಯಣವನ್ನು ಬಾಬಾ ಇಂದಿನ ಗೀತೆಯಲ್ಲಿ ಬಹಳ ಅದ್ಭುತವಾಗಿ ನೆನಪಿಸಿದ್ದಾರೆ. ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ ಎನ್ನುವ ಈ ಗೀತೆಯ ಸಾಲುಗಳನ್ನು ನಾವು ಭಕ್ತಿ ಮಾರ್ಗದಲ್ಲಿ ಅನೇಕ ಬಾರಿ ಕೇಳಿರಬಹುದು. ಆದರೆ ಆಗ ನಾವು ಕೇವಲ ಭೌತಿಕ ಅದೃಷ್ಟದ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದೆವು ಅಲ್ವಾ? ಖಂಡಿತ. ಹಣ, ಮನೆ, ಸಂಪತ್ತಿನ ಬಗ್ಗೆ ಮಾತ್ರ ಯೋಚಿಸುತ್ತಿದ್ದೆವು. ಈಗ
ಈ ಸಾಲಿನ ಆಳವಾದ ಆಧ್ಯಾತ್ಮಿಕ ಸಾರ ನಮಗೆ ಅರಿವಾಗುತ್ತಿದೆ. ಪರಮಾತ್ಮನೇ ಸ್ವಯಂ ಬಂದು ಆ ಅಡಗಿರುವ ನಿಧಿಯತ್ತ ನಮ್ಮ ಕೈ ಹಿಡಿದು ನಡೆಸುತ್ತಿರುವಾಗ ಈ ಗೀತೆಯ ಪ್ರತಿಯೊಂದು ಅಕ್ಷರವೂ ನಮ್ಮ ಆತ್ಮದ ನೈಜ ಗೀತೆಯಾಗಿ ಮಾರ್ಪಡುತ್ತದೆ. ಓಂ ಶಾಂತಿ. ಬಾಬಾ ಇಲ್ಲಿಂದಲೇ ಜ್ಞಾನದ ವಿಸ್ತಾರವನ್ನು ಆರಂಭಿಸ್ತಾರೆ. ಬಾಬಾ ಸ್ಪಷ್ಟಪಡಿಸ್ತಾರೆ, ಕಲಿಯುಗದಲ್ಲಿ ಎಲ್ಲರ ಅದೃಷ್ಟವೂ ಮಲಕ್ಕೊಂಡು ಬಿಟ್ಟಿದೆ, ಆದರೆ ಸತ್ಯಯುಗದಲ್ಲಿ ಎಲ್ಲರ ಅದೃಷ್ಟವೂ ಜಾಗೃತವಾಗಿರುತ್ತದೆ. ಇದನ್ನು ನಾವು ಬೇಹದ್ದಿನ ಆಯಾಮದಲ್ಲಿ ಅಂದ್ರೆ ವಿಶಾಲ ದೃಷ್ಟಿಕೋನದಲ್ಲಿ ನೋಡಬೇಕು. ಈ ಕಲ್ಪಕಲ್ಪದ ಚಕ್ರದಲ್ಲಿ ನಮ್ಮ ಅದೃಷ್ಟವು ಹೇಗೆ ಬೆಳಗುತ್ತದೆ ಮತ್ತು ಆಮೇಲೆ ಮತ್ತೆ ಹೇಗೆ ಮಲಗುತ್ತದೆ, ಇದೇ ಒಂದು ವಿಸ್ಮಯ. ನಿಜ. ಮಲಗಿರುವ ಈ ಅದೃಷ್ಟವನ್ನು ಜಾಗೃತ ಮಾಡುವವರು, ನಮ್ಮೊಳಗಿನ ಆ ದಿವ್ಯತೆಯನ್ನು ಬಡಿದೆಬ್ಬಿಸುವವರು ಕೇವಲ ಒಬ್ಬರೇ ತಂದೆ. ಅವರು ನಮಗೆ ಶ್ರೇಷ್ಠವಾದ ಶ್ರೀಮತವನ್ನು ಅಂದ್ರೆ ದೈವೀ ನಿರ್ದೇಶನಗಳನ್ನು ನೀಡುತ್ತಾರೆ. ಆತ್ಮವು ಯಾವಾಗ ತನ್ನ ಸಂಪೂರ್ಣ ಪಾವನ ಸ್ಥಿತಿಯನ್ನು ತಲುಪುತ್ತದೆಯೋ, ಅಂದ್ರೆ ಆ ತುಕ್ಕು ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆಯೋ, ಆಗ ಮಾತ್ರ ನಮ್ಮ ನಿಜವಾದ ಅದೃಷ್ಟ ಪ್ರಜ್ವಲಿಸುತ್ತದೆ. ಈ ಪಾವನತೆಯ ವಿಚಾರದಲ್ಲಿ ಬಾಬಾ ಇಂದು ಮುರಳಿಯಲ್ಲಿ ಬಹಳ ತೀಕ್ಷ್ಣವಾದ ಮತ್ತು ನಮ್ಮ ಕಣ್ಣು ತೆರೆಸುವಂತಹ ಒಂದು ಹೋಲಿಕೆಯನ್ನು ನೀಡಿದ್ದಾರೆ. ಸತ್ಯಯುಗದ ಪವಿತ್ರ ಗೃಹಸ್ಥಾಶ್ರಮ ಮತ್ತು ಇಂದಿನ ಕಲಿಯುಗದ ಅಪವಿತ್ರ ಗೃಹಸ್ಥ ಧರ್ಮದ ನಡುವಿನ ಅಜಗಜಾಂತರ ವ್ಯತ್ಯಾಸವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹೌದು. ಆಶ್ರಮ ಎಂಬ ಪದವೇ ಆಶ್ರಯ ಮತ್ತು ಪವಿತ್ರತೆಯನ್ನು ಸೂಚಿಸುತ್ತದೆ. ಸತ್ಯಯುಗದಲ್ಲಿ ದೇವತೆಗಳು ಸರ್ವಗುಣ ಸಂಪನ್ನರು, 16 ಕಲಾ ಸಂಪೂರ್ಣರಾಗಿರುತ್ತಾರೆ. ಅಂದ್ರೆ ಅವರಲ್ಲಿ ಯಾವುದೇ ಕಲ್ಮಶವಿರುವುದಿಲ್ಲ. ಆದರೆ ಇಂದಿನ ಜಗತ್ತಿನ ಕಡೆ ನೋಡಿದಾಗ ಪ್ರಾಣಿಗಳು ಸಹ ಮಕ್ಕಳಿಗೆ ಜನ್ಮ ನೀಡುತ್ತವೆ. ಅವುಗಳು ಒಂದು ರೀತಿಯ ಗೃಹಸ್ಥ ಧರ್ಮದಲ್ಲಿಯೇ ಇವೆ. ಹಾಗಾದರೆ ಕೇವಲ ಉಣ್ಣುವುದು, ಉಡುವುದು ಮತ್ತು ವಂಶ ಬೆಳೆಸುವುದಷ್ಟೇ ಆಗಿದ್ದರೆ ಮನುಷ್ಯರಿಗೂ ಮತ್ತು ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಉಳಿಯಿತು? ಇದು ನಾವೆಲ್ಲರೂ ನಮ್ಮನ್ನೇ ಕೇಳಿಕೊಳ್ಳಬೇಕಾದ ಅತ್ಯಂತ ಗಂಭೀರವಾದ ಪ್ರಶ್ನೆ. ಮನುಷ್ಯ ಜನ್ಮದ ಉದ್ದೇಶ ಕೇವಲ ಪ್ರಾಣಿಗಳಂತೆ ಜೀವಿಸುವುದಲ್ಲ. ಆ ಪ್ರಾಣಿ ಸಮಾನವಾದ ಪತಿತ ಸ್ಥಿತಿಯಿಂದ ನಮ್ಮನ್ನು ಮತ್ತೆ 16 ಕಲಾ ಸಂಪೂರ್ಣ ದೇವತೆಗಳನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ. ಆದರೆ ಈ ದೇವತಾಸ್ಥಿತಿಯನ್ನು ತಲುಪಲು ನಾವು ಮೊದಲು ನಮ್ಮ ಬುದ್ಧಿಯನ್ನು ಆವರಿಸಿರುವ ಭಕ್ತಿ ಮಾರ್ಗದ ಅಂಧಶ್ರದ್ಧೆಗಳ ಮಣ್ಣನ್ನು ತೆಗೆಯಬೇಕಾಗ್ತದೆ. ಬಹಳ ಸರಿಯಾಗಿ ಹೇಳಿದಿರಿ. ಬಾಬಾ ಇಂದು ಬ್ರಹ್ಮ, ವಿಷ್ಣು, ಶಂಕರ ಮತ್ತು ಶಿವನ ನಡುವಿನ ವ್ಯತ್ಯಾಸವನ್ನು ಬಹಳ ಸರಳವಾಗಿ ಬಿಡಿಸಿಟ್ಟಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಬ್ರಹ್ಮದೇವತಾಯ ನಮಃ ಎನ್ನುತ್ತಾರೆ, ಶಂಕರ ದೇವತಾಯ ನಮಃ ಎನ್ನುತ್ತಾರೆ, ಹಾಗೆಯೇ ಶಿವ ಪರಮಾತ್ಮಾಯ ನಮಃ ಎಂತಲೂ ಎನ್ನುತ್ತಾರೆ. ಆದರೆ ಆಚರಣೆಯಲ್ಲಿ ಅಂಧಶ್ರದ್ಧೆಯಿಂದ ಶಿವ ಮತ್ತು ಶಂಕರರನ್ನು ಒಂದೇ ಎಂದು ಭಾವಿಸಿಬಿಡುತ್ತಾರೆ. ಹೌದು, ಇದು ಬಹಳ ಸೂಕ್ಷ್ಮವಾದ ವಿಷಯ. ಪರಮಾತ್ಮ ಬೇರೆ, ದೇವತೆಗಳು ಬೇರೆ ಎಂಬ ಸ್ಪಷ್ಟತೆ ಇಲ್ಲದ ಕಾರಣದಿಂದಲೇ ಜಗತ್ತು ಇಷ್ಟೊಂದು ಗೊಂದಲದಲ್ಲಿದೆ ಅಲ್ವೇ? ಬಾಬಾ ಇಂದು ಸ್ಪಷ್ಟಪಡಿಸುವಂತೆ ಶಂಕರನು ದೇವತೆಯಾಗಿದ್ದರೆ ಶಿವನು ಪರಮಾತ್ಮನಾಗಿದ್ದಾನೆ. ಬೀಜ ಮತ್ತು ಮರದ ಕೊಂಬೆಗಳು ಎಂದಿಗೂ ಒಂದೇ ಆಗಲು ಸಾಧ್ಯವಿಲ್ಲ. ಖಂಡಿತ ಸಾಧ್ಯವಿಲ್ಲ. ಸೃಷ್ಟಿಯ ಆದಿಯಲ್ಲಿ ನಾವೆಲ್ಲರೂ ಆ ದೈವೀ ಸ್ಥಿತಿಯಲ್ಲಿದ್ದೇವೋ, ಆದರೆ ಡ್ರಾಮಾದ ನಿಯಮದಂತೆ ರಾವಣ ರಾಜ್ಯದಲ್ಲಿ, ಅಂದರೆ ವಿಕಾರಗಳ ಪ್ರಭಾವದಿಂದ ನಾವು ನಿಧಾನವಾಗಿ ಏಣಿಯನ್ನು ಕೆಳಗಿಳಿಯುತ್ತಾ ಬಂದೆವು. ಆ ಗುಡಿಸಲಿನ ತಳದಲ್ಲಿರುವ ನಿಧಿಯಂತೆ ನಮ್ಮ ಬುದ್ಧಿ ಕಲ್ಲಾಗಿ ಹೋಯಿತು. ಈಗ ಈ ಸತ್ಯಜ್ಞಾನದ ಆಧಾರದಿಂದ ಪುನಃ ನಮ್ಮ ಪಯಣ ಮೇಲ್ಮುಖವಾಗಿ ಪಾರಸ ಬುದ್ಧಿಯ ಕಡೆಗೆ ಸಾಗುತ್ತಿದೆ. ಈ ಮೇಲ್ಮುಖ ಪಯಣಕ್ಕೆ ಆ ಕಲ್ಲು ಬುದ್ಧಿಯನ್ನು ಕರಗಸಲು ನಮಗೆ ಜ್ಞಾನಾಮೃತದ ಅವಶ್ಯಕತೆಯಿದೆ. ಬಾಬಾ ಇಂದಿನ ಜಗತ್ತನ್ನು ಬಹಳ ನಿಖರವಾಗಿ ವರ್ಣಿಸಿದ್ದಾರೆ. ಇದು ಮುಳ್ಳುಗಳ ಅರಣ್ಯ, ಸಂಪೂರ್ಣ ತಮೋಪ್ರಧಾನವಾದ ಜಗತ್ತು, ರೌರವ ನರಕ. ನಾವು ಪತ್ರಿಕೆಗಳನ್ನು ನೋಡಿದರೂ ಅಥವಾ ನಮ್ಮ ಸುತ್ತಮುತ್ತ ಗಮನಿಸಿದರೂ ಇದು ಸ್ಪಷ್ಟವಾಗುತ್ತದೆ. ಹೌದು, ಪ್ರತಿಯೊಬ್ಬರೂ ತಮ್ಮ ಸ್ವಾರ್ಥ, ಅಹಂಕಾರ ಮತ್ತು ವಿಕಾರಗಳಿಂದ ಇತರರಿಗೆ ಕೇವಲ ಮುಳ್ಳುಗಳಂತೆ ಚುಚ್ಚುತ್ತಿದ್ದಾರೆ, ದುಃಖವನ್ನೇ ನೀಡುತ್ತಿದ್ದಾರೆ. ನಿಜ. ಇಂತಹ ನರಕಸದೃಶ ಪರಿಸ್ಥಿತಿಯಲ್ಲಿ ಬಾಬಾ ನೀಡುವ ಜ್ಞಾನವೇ ನಮ್ಮ ಏಕೈಕ ಆಸರೆ, ನಿಜವಾದ ಅಮೃತವಾಗಿದೆ. ಭಕ್ತಿ ಮಾರ್ಗದಲ್ಲಿ ಜನರು ಗಂಗಾನದಿಯ ನೀರನ್ನು ಪವಿತ್ರವೆಂದು ಭಾವಿಸುತ್ತಾರೆ, ದೇವತೆಗಳ ಪಾದ ತೊಳೆದ ನೀರನ್ನು ಅಮೃತವೆಂದು ಕುಡಿಯುತ್ತಾರೆ, ಮರಣಶಯ್ಯೆಯಲ್ಲಿರುವಾಗ ಬಾಯಿಗೆ ಗಂಗಾಜಲ ಹಾಕುತ್ತಾರೆ. ಆದರೆ ಇಲ್ಲಿ ಸ್ವಲ್ಪ ತಾರ್ಕಿಕವಾಗಿ ಯೋಚಿಸೋಣ. ಭೌತಿಕವಾದ ನೀರು ಭೌತಿಕ ದೇಹದ ಕೊಳೆಯನ್ನು ತೊಳೆಯಬಹುದು. ಆದರೆ ಆತ್ಮದ ಮೇಲೆ ಮೆತ್ತಿಕೊಂಡಿರುವ ಅಹಂಕಾರ, ಕೋಪ, ದ್ವೇಷಗಳಂತಹ ಜನ್ಮಜನ್ಮಾಂತರದ ಕೊಳೆಯನ್ನು ನೀರು ಹೇಗೆ ತೊಳೆಯಲು ಸಾಧ್ಯ? ಸಾಧ್ಯವೇ ಇಲ್ಲ.
ಆ ರೌರವ ನರಕದಿಂದ ನಮ್ಮನ್ನು ಪಾರು ಮಾಡಿ ಪಾಪಗಳನ್ನು ಭಸ್ಮ ಮಾಡುವ ಏಕೈಕ ಸಂಜೀವಿನಿ ಎಂದರೆ ಬಾಬಾ ನೀಡುತ್ತಿರುವ ಈ ಜ್ಞಾನಾಮೃತ. ಭೌತಿಕ ನೀರಿಗೂ ಆತ್ಮವನ್ನು ಜಾಗೃತಗೊಳಿಸುವ ಜ್ಞಾನಾಮೃತಕ್ಕೂ ಇರುವ ಈ ಅಜಗಜಾಂತರ ವ್ಯತ್ಯಾಸವನ್ನು ನಾವು ಆಳವಾಗಿ ಅರಿತುಕೊಳ್ಳಬೇಕಾಗಿದೆ. ಮನುಷ್ಯರು ಅಜ್ಞಾನದ ಅಂಧಕಾರದಲ್ಲಿ ಎಷ್ಟೊಂದು ಸಿಲುಕಿದ್ದಾರೆ ಎಂಬುದಕ್ಕೆ ಬಾಬಾ ಇಂದು ಇನ್ನೊಂದು ಅದ್ಭುತವಾದ ಉದಾಹರಣೆ ನೀಡಿದ್ದಾರೆ. ಜನರು ದೇವಸ್ಥಾನಗಳಿಗೆ ಹೋಗಿ ಪರಮಾತ್ಮನನ್ನು ಓ ಗಾಡ್ ಫಾದರ್, ಓ ದುಃಖಹರ್ತ, ಸುಖಕರ್ತ ಎಂದು ಬಹಳ ಭಕ್ತಿಯಿಂದ ಮಹಿಮೆ ಮಾಡುತ್ತಾರೆ. ಆದರೆ ಅದೇ ಮನುಷ್ಯರಿಗೆ ಜೀವನದಲ್ಲಿ ಸ್ವಲ್ಪ ಕಷ್ಟ ಬಂದಾಗ ಅಥವಾ ಮನೆಯಲ್ಲಿ ಯಾವುದಾದ್ರೂ ಅಕಾಲಿಕ ಮರಣ ಸಂಭವಿಸಿದಾಗ ಒಮ್ಮೆಲೆ ಅವರ ಸ್ವರ ಬದಲಾಗುತ್ತದೆ. ದೇವರು ನನ್ನ ಮಗುವನ್ನು ಕಿತ್ತುಕೊಂಡ, ದೇವರು ನನಗೆ ಈ ಶಿಕ್ಷೆ ಕೊಟ್ಟ ಎಂದು ಅದೇ ಪರಮಾತ್ಮನನ್ನು ದೂಷಿಸಲು ನಿಂದಿಸಲು ಪ್ರಾರಂಭಿಸುತ್ತಾರೆ. ಒಂದೆಡೆ ಪರಮಾತ್ಮನನ್ನು ಕರುಣಾಸಾಗರ ಎನ್ನುತ್ತಾರೆ, ಇನ್ನೊಂದೆಡೆ ಆತನನ್ನೇ ಕ್ರೂರಿ ಎಂದು ಕರೆಯುತ್ತಾರೆ. ನಮ್ಮ ಬುದ್ಧಿ ಎಷ್ಟರ ಮಟ್ಟಿಗೆ ಕಲ್ಲಾಗಿದೆ, ಎಷ್ಟೊಂದು ತುಕ್ಕು ಹಿಡಿದಿದೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಬೇಕೇ? ಇದೆಲ್ಲದಕ್ಕೂ ಕಾರಣವೇ ಅಜ್ಞಾನ. ಮತ್ತು ಈ ಅಜ್ಞಾನದ ಕತ್ತಲೆಯನ್ನು ಸಿಳಲು ಬಾಬಾ ನಮಗೆ ನಷ್ಟಮೋಹಿ ಸ್ಥಿತಿಯ ಅತ್ಯಂತ ಗಹನವಾದ ಮತ್ತು ಮೇಲ್ನೋಟಕ್ಕೆ ಜಗತ್ತಿಗೆ ಅರ್ಥವಾಗದಂತಹ ಒಂದು ಪಾಠವನ್ನು ಕಲಿಸಿದ್ದಾರೆ. ಬಾಬಾ ಹೇಳುತ್ತಾರೆ, ಅಮ್ಮ ಸತ್ತರೂ ಹಲ್ವಾ ತಿನ್ನಿ. ಇದು ಬಹಳ ಆಳವಾದ ಮಾತು. ಹೌದು, ಮೇಲ್ನೋಟಕ್ಕೆ ಈ ಮಾತು ಜಗತ್ತಿನ ಜನರಿಗೆ ಅತ್ಯಂತ ಕಠಿಣ ಅಥವಾ ಸಂವೇದನಾರಹಿತ, ಹೃದಯಹೀನ ಎನಿಸಬಹುದು ಅಲ್ವೇ? ಅಮ್ಮ ಶರೀರ ಬಿಟ್ಟಾಗ ಯಾರಾದರೂ ಸಿಹಿ ತಿನ್ನಲು ಸಾಧ್ಯವೇ? ಪ್ರಪಂಚದ ದೃಷ್ಟಿಯಲ್ಲಿ ಇದು ಹುಚ್ಚುತನ. ಆದರೆ ಇದರ ಆಳಕ್ಕೆ ಹೋದಾಗ ಈ ಮಹಾವಾಕ್ಯದ ಹಿಂದಿನ ಅಸಲಿ ರಹಸ್ಯ ಏನು? ಇದರ ರಹಸ್ಯ ಅಡಗಿರುವುದು ಮೋಹಜೀತ ರಾಜನ ಕಥೆಯಲ್ಲಿ. ಬಾಬಾ ಇಲ್ಲಿ ನಮಗೆ ಅಕಾಲ ಮೃತ್ಯುವಿನ ಭಯದಿಂದ, ಸಾವಿನ ಭ್ರಮೆಯಿಂದ ಮುಕ್ತಿ ನೀಡುತ್ತಿದ್ದಾರೆ. ನಾವೆಲ್ಲರೂ ಕಾಲನ ಮೇಲೆ, ಅಂದರೆ ಮೃತ್ಯುವಿನ ಮೇಲೆ ಜಯಗಳಿಸಬೇಕು. ಖಂಡಿತ. ಏಕೆಂದರೆ ನಮಗೆ ಜ್ಞಾನ ನೀಡುತ್ತಿರುವ ತಂದೆ ಮಹಾಕಾಲನಾಗಿದ್ದಾರೆ, ಕಾಲನ ಕಾಲನಾಗಿದ್ದಾರೆ. ವಾಸ್ತವದಲ್ಲಿ ಸಾವು ಎಂಬುದು ಇಲ್ಲವೇ ಇಲ್ಲ. ಕಾಲವು ಎಂದಿಗೂ ಆತ್ಮವನ್ನು ಕಬಳಿಸಲು ಸಾಧ್ಯವಿಲ್ಲ. ಶರೀರ ಬಿಡುವುದು ಎಂದರೆ ಆತ್ಮವು ಒಂದು ಹಳೆಯ ವಸ್ತ್ರವನ್ನು ಕಳಚಿ ತನ್ನ ಮುಂದಿನ ಪಾತ್ರಕ್ಕಾಗಿ ಹೊಸ ವಸ್ತ್ರವನ್ನು ಧರಿಸುವ ಒಂದು ನೈಸರ್ಗಿಕ ಪ್ರಕ್ರಿಯೆ. ಎಂತಹ ಅದ್ಭುತವಾದ ಸತ್ಯ ಇದು! ಹೌದು. ಈ ಅನಾದಿ ಶಾಶ್ವತವಾದ ಸತ್ಯ ನಮ್ಮ ಬುದ್ಧಿಯಲ್ಲಿ ಸಂಪೂರ್ಣವಾಗಿ ಇಂಗಿ ಹೋದಾಗ, ಆತ್ಮ ಯಾರು, ಶರೀರ ಯಾವುದು ಎಂಬ ಅರಿವು ಮೂಡಿದಾಗ ಅಲ್ಲಿ ಅಳುವ ಅಥವಾ ದುಃಖಪಡುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಯಾರಾದ್ರೂ ಹಳೆಯ ಬಟ್ಟೆ ಬಿಸಾಕಿ ಹೊಸ ಬಟ್ಟೆ ಧರಿಸಿದಾಗ ನಾವು ಅಳುತ್ತೇವಾ? ಇಲ್ಲ. ಇದನ್ನೇ ಬಾಬಾ ನಷ್ಟೋಮೋಹಿ ಸ್ಥಿತಿ, ಅಂದರೆ ಮೋಹದಿಂದ ಸಂಪೂರ್ಣ ಮುಕ್ತರಾಗುವುದು ಎಂದು ವಿವರಿಸುತ್ತಿದ್ದಾರೆ. ಅಳುವಿಕೆ, ದುಃಖ, ಆತಂಕ, ಅಶಾಂತಿ ಇವೆಲ್ಲದಕ್ಕೂ ಮೂಲ ಕಾರಣವೇ ನಮ್ಮ ಒಳಗಿನ 5 ವಿಕಾರಗಳು: ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರ. ಈ ಪಂಚವಿಕಾರಗಳು ಮನುಷ್ಯನ ಬುದ್ಧಿಯನ್ನು, ಆ ಗುಡಿಸಿಲಿನ ಕೆಳಗಿರುವ ನಿಧಿಯನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡಿಬಿಟ್ಟಿವೆ ಎಂದ್ರೆ, ಇಂದು ಮನುಷ್ಯರು ಶಾಂತಿಯನ್ನು ಹುಡುಕೊಂಡು ಊರೂರು ಅಲೆಯುತ್ತಿದ್ದಾರೆ. ನಿಜ, ಎಲ್ಲೆಲ್ಲೋ ಹುಡುಕಾಡ್ತಿದ್ದಾರೆ. ಬದರಿನಾಥ್, ಕೇದಾರನಾಥ ಮುಂತಾದ ಭೌತಿಕ ತೀರ್ಥಯಾತ್ರೆಗಳಿಗೆ ಲಕ್ಷಾಂತರ ಜನರು ಗುಂಪು ಗುಂಪಾಗಿ ಹೋಗ್ತಿದ್ದಾರೆ. ದೊಡ್ಡ ದೊಡ್ಡ ವಿದ್ಯಾವಂತರು, ಅಧಿಕಾರಿಗಳು ಸಹ ಮನಸ್ಸಿನ ಶಾಂತಿಗಾಗಿ ಅಲ್ಲಿ ಇಲ್ಲಿ ಅಲೆದಾಡುತ್ತಿದ್ದಾರೆ. ಆದರೆ ಬಾಬಾ ನಮಗೆ ಹೇಳ್ತಾರೆ, ನಾವು ಆ ಭೌತಿಕ ತೀರ್ಥಗಳಿಗೆ ಹೋಗುವುದಿಲ್ಲ. ನಾವು ಎಲ್ಲಿದ್ದೇವೋ ಅಲ್ಲಿಯೇ ಕುಳಿತು ಪ್ರಯಾಣ ಮಾಡುತ್ತೇವೆ. ಹೌದು, ನಾವು ಎಲ್ಲಿಗೂ ಹೋಗುವುದಿಲ್ಲ ಎಂದಾಗ ಜಗತ್ತಿನ ಜನರು ನಮ್ಮನ್ನ ನಾಸ್ತಿಕರು ಎಂದು ಕರೆದುಬಿಡುತ್ತಾರೆ. ಏಕೆಂದರೆ ನಾವು ಭೌತಿಕವಾದ ಆಡಂಬರದ ಭಕ್ತಿ ಮಾಡುವುದಿಲ್ಲ. ಆದರೆ ವಾಸ್ತವವನ್ನು ನೋಡಿ, ಯಾರು ಪರಮಪಿತ ಪರಮಾತ್ಮನನ್ನು ನಿಜವಾಗಿ ಅರಿತುಕೊಂಡಿಲ್ಲವೋ ಅವರೇ ನಿಜವಾದ ನಾಸ್ತಿಕರು. ತಂದೆಯನ್ನೇ ಅರಿಯದ ಕಾರಣ ಇದೊಂದು ಅನಾಥರ ಪ್ರಪಂಚವಾಗಿದೆ. ಅಲ್ಲಿ ಎಲ್ಲರೂ ಶಾಂತಿಗಾಗಿ ಪರಸ್ಪರ ಹೊಡೆದಾಡ್ತಿದ್ದಾರೆ. ಆದರೆ ನಾವು ತಂದೆಯನ್ನು ಅರಿತ ಆಸ್ತಿಕರಾಗಿದ್ದೇವೆ. ತಂದೆಯನ್ನು ನಮ್ಮ ಮನಸ್ಸಿನಲ್ಲಿಯೇ, ನಮ್ಮ ಬುದ್ಧಿಯ ಮೂಲಕ ನಿರಂತರವಾಗಿ ನೆನಪು ಮಾಡುವುದೇ ನಮ್ಮ ನಿಜವಾದ ತೀರ್ಥಯಾತ್ರೆಯಾಗಿದೆ. ಇದನ್ನೇ ಬಾಬಾ ಯಾದ್ ಅಥವಾ ನೆನಪಿನ ಯಾತ್ರೆ ಎಂದು ಕರೆಯುತ್ತಾರೆ. ಇದು ಹೊರಗಿನ ಪಯಣವಲ್ಲ, ನಮ್ಮೊಳಗಿನ ಪಯಣ. ಆದರೆ ಈ ಆಂತರಿಕ ಪಯಣವನ್ನು ಕಲಿಸಲು ಪ್ರೇರಣೆಯಿಂದ ಮಾತ್ರವೇ ಪತಿತರನ್ನು ಪಾವನ ಮಾಡಲು ಸಾಧ್ಯವಿಲ್ಲ ಅಲ್ಲವೇ? ಕೇವಲ ಮೇಲೆ ಕುಳಿತು ಆಶೀರ್ವಾದ ಮಾಡಿದರೆ ಈ ಜಗತ್ತು ಬದಲಾಗುವುದಿಲ್ಲ.
ಆದ್ದರಿಂದಲೇ ನಿರಾಕಾರ ಶಿವತಂದೆಯು ಸಾಕಾರದಲ್ಲಿ ಅಂದರೆ ಭೌತಿಕ ಜಗತ್ತಿಗೆ ಬರಬೇಕಾಗ್ತದೆ. ಇಲ್ಲಿ ಪ್ರಜಾಪಿತ ಬ್ರಹ್ಮರವರ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಹೌದು, ಅತ್ಯಂತ ಗುಹ್ಯವಾದ ರಹಸ್ಯವಿದು. ನಿರಾಕಾರ ಶಿವಬಾಬಾ ಅವರು ಪ್ರಜಾಪಿತ ಬ್ರಹ್ಮರವರ ವಯಸ್ಸಾದ ತಮ್ಮ 84 ಜನ್ಮಗಳ ಅಂತಿಮ ಜನ್ಮದಲ್ಲಿರುವ ಪತಿತ ಶರೀರದಲ್ಲಿ ಪ್ರವೇಶ ಮಾಡುವ ಈ ಪ್ರಕ್ರಿಯೆ ನಿಜಕ್ಕೂ ಅತ್ಯಂತ ರಹಸ್ಯಮಯವಾದದ್ದು. ಜಗತ್ತಿನ ಜನರು ಭಕ್ತಿಮಾರ್ಗದ ವ್ಯಾಸನಿಗೆ ಶಾಸ್ತ್ರಗಳ ರಚನೆಯ ಕೀರ್ತಿಯನ್ನು ನೀಡುತ್ತಾರೆ. ಆದರೆ ನಿಜವಾದ ಶಿವಾಚಾರ್ಯರಾದ ಪರಮಾತ್ಮ ತಂದೆಯು ಬ್ರಹ್ಮರವರ ಮಾಧ್ಯಮದ ಮೂಲಕ ನಮಗೆ ಈ ಅನಂತ ಸುಖದ ಆಸ್ತಿಯನ್ನು ನೀಡುತ್ತಿದ್ದಾರೆ. ಈ ಜ್ಞಾನವನ್ನು ಅಳವಡಿಸಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಇನ್ನೊಂದು ಬಹುಮುಖ್ಯವಾದ ವಿಚಾರವಿದೆ. ನಾವು ಸನ್ಯಾಸಿಗಳಂತೆ ಮನೆ ಸಂಸಾರ ಬಿಟ್ಟು ಜವಾಬ್ದಾರಿಗಳಿಂದ ಓಡಿಹೋಗಿ ಕಾಡಿಗೆ ಹೋಗುವುದಿಲ್ಲ. ನಾವು ನಮ್ಮ ಕುಟುಂಬದಲ್ಲಿಯೇ ಇದ್ದು ಸ್ತ್ರೀ ಪುರುಷರು ಒಟ್ಟಿಗೆ ಇದ್ರೂ ಪಂಚವಿಕಾರಗಳ ಸನ್ಯಾಸ ಮಾಡುವ ವಿಕಾರದಲ್ಲಿ ಎಂದಿಗೂ ಹೋಗುವುದಿಲ್ಲ ಎಂದು ದೃಢವಾದ ಪ್ರತಿಜ್ಞೆ ಮಾಡುವ ರಾಜಋಷಿಗಳಾಗಿದ್ದೇವೆ. ಅಂದರೆ ಇದೇ ನಮ್ಮ ನಿಜವಾದ ಶ್ರೇಷ್ಠತೆ ಅಲ್ವಾ? ಖಂಡಿತ. ಸನ್ಯಾಸಿಗಳ ಹಠಯೋಗಕ್ಕೂ ಮತ್ತು ನಮ್ಮ ಈ ರಾಜಯೋಗಕ್ಕೂ ಇರುವ ವ್ಯತ್ಯಾಸವೇ ಇದು. ಅವರು ಕಾಡಿಗೆ ಹೋದ್ರೆ ನಾವು ಕಮಲದ ಹೂವಿನಂತೆ ಕೆಸರಿನಲ್ಲಿದ್ರೂ ಅಂಟಿಸಿಕೊಳ್ಳದೆ ಶುದ್ಧವಾಗಿರುತ್ತೇವೆ. ಹೌದು, ನಾವು ದೇಹಾಭಿಮಾನವನ್ನು ಬಿಟ್ಟು ದೇಹಿ ಅಭಿಮಾನಿಗಳಾಗುತ್ತಿದ್ದೇವೆ. ಅಂದ್ರೆ ನಮ್ಮನ್ನು ನಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳುತ್ತಿದ್ದೇವೆ. ಆತ್ಮವೇ ಈ ಭೌತಿಕ ಶರೀರವನ್ನು ಧಾರಣೆ ಮಾಡುತ್ತದೆ ಮತ್ತು ಈ ನಾಟಕದಲ್ಲಿ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತದೆ ಎಂಬ ಅನಾದಿ ಸೃಷ್ಟಿ ಚಕ್ರದ ಡ್ರಾಮಾದ ಜ್ಞಾನ ನಮಗೆ ಈಗ ಸಿಕ್ಕಿದೆ. ಶಿವತಂದೆ ಬೀಜರೂಪ ಸತ್ ಚಿತ್ ಆನಂದ ಸಾಗರ ಜ್ಞಾನಸಾಗರನಾಗಿದ್ದಾರೆ. ಈ ಹಳೆಯ ಪತಿತ ಜಗತ್ತಿನ ವಿನಾಶ ಮತ್ತು ಹೊಸ ಪಾವನ ಜಗತ್ತಿನ ಸ್ಥಾಪನೆ ಹೇಗೆ ಆಗುತ್ತದೆ ಎಂಬುದು ಆ ತಂದೆಗೆ ಗೊತ್ತು. ಜಗತ್ತಿನ ಜನರು ಕೇವಲ ವಿನಾಶದ ಬಗ್ಗೆ ಮಾತನಾಡುತ್ತಾರೆ, ಶಾಸ್ತ್ರ ಗುರುಗಳನ್ನು ಒಪ್ಪುವುದಿಲ್ಲ ಎಂದು ಏನೇನೋ ಹೇಳಿಕೆ ಕೇಳಿಕೆ ಮಾತುಗಳನ್ನು ಆಡಬಹುದು. ಆದರೆ ಸ್ವಯಂ ಸೃಷ್ಟಿಕರ್ತ ತಂದೆಯೇ ಬಂದು ಸತ್ಯವನ್ನು ತಿಳಿಸಿ ನಮ್ಮ ಸದ್ಗತಿ ಮಾಡುತ್ತಿರುವಾಗ ನಾವು ಈ ಹೊರ ಜಗತ್ತಿನ ಟೀಕೆಗಳಿಗೆ ಕಿವಿಕೊಡುವ ಅವಶ್ಯಕತೆಯೇ ಇಲ್ಲ. ಆ ಗುಡಿಸಲಿನ ಕೆಳಗಿನ ನಿಧಿ ನಮಗೆ ಸಿಕ್ಕಿರುವಾಗ ಹೊರಗಿನವರ ಮಾತುಗಳು ನಮಗೆ ಲೆಕ್ಕಕ್ಕೇ ಇಲ್ಲ. ಖಂಡಿತ. ನಾವು ನಮ್ಮ ಲಕ್ಷ್ಯದ ಕಡೆಗೆ ಮಾತ್ರ ಗಮನ ಹರಿಸಬೇಕು. ಆ ನಿಧಿಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಧಾರಣೆ ಮಾಡುವ ಕಡೆಗೆ ನಮ್ಮ ಸಂಪೂರ್ಣ ಪುರುಷಾರ್ಥ ಇರಬೇಕು. ಮುರಳಿಯ ಮೊದಲನೇ ಧಾರಣೆಯ ಮಂಥನಕ್ಕೆ ಇಳಿಯೋಣ. ಬನ್ನಿ, ಶುರು ಮಾಡೋಣ. ಬಾಬಾ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ತಂದೆಯಿಂದ ಸುಖದ ಆಸ್ತಿಯನ್ನು ತೆಗೆದುಕೊಂಡು ಸುಖದ ದೇವತೆಗಳಾಗಬೇಕಾಗಿದೆ. ಎಲ್ಲರಿಗೂ ಸುಖ ಕೊಡಬೇಕಾಗಿದೆ. ರಾಜ ಋಷಿಗಳಾಗಲು ಸರ್ವ ವಿಕಾರಗಳ ಸನ್ಯಾಸ ಮಾಡಬೇಕಾಗಿದೆ. ಈ ವಾಕ್ಯ ಓದುವಾಗ ಮೇಲ್ನೋಟಕ್ಕೆ ಸರಳ ಅನ್ನಿಸ್ತದೆ, ಆದ್ರೆ ಇದರ ಆಳ ಬಹಳ ದೊಡ್ಡದು. ಹೌದು. ಈಗ ವಾಸ್ತವಿಕ ಜಗತ್ತಿನ ಕಡೆಗೆ ಬರೋಣ. ಕಚೇರಿಯಲ್ಲಿ ಕೆಲಸದ ವಿಪರೀತ ಒತ್ತಡ ಇದ್ದಾಗ, ಅಥವಾ ನಮ್ಮ ಜೊತೆ ಕೆಲಸ ಮಾಡೋರು ನಮಗೆ ಅನ್ಯಾಯ ಮಾಡಿದಾಗ, ಖಂಡಿತ. ಇನ್ನು ಮನೆಯಲ್ಲಿ ಯಾರಾದರೂ ನಮ್ಮೊಡನೆ ವಿನಾಕಾರಣ ಸಿಡುಕಿದಾಗ, ಆ ಕ್ಷಣದಲ್ಲಿ ಸುಖದ ದೇವತೆಯಾಗಿರುವುದು ಹೇಗೆ ಸಾಧ್ಯ? ಇದು ಪ್ರತಿಯೊಬ್ಬರಿಗೂ ಕಾಡುವ ಪ್ರಶ್ನೆ. ಒಳಗೆ ಕೋಪ ಉರಿತಿರುವಾಗ ಹೊರಗೆ ಸುಖವನ್ನು ಹಂಚುವುದು ಒಂದು ದೊಡ್ಡ ಸವಾಲಲ್ವೇ? ಈ ಮಾನಸಿಕ ತುಮುಲವನ್ನು ನಾವು ಹೇಗೆ ಎದುರಿಸಬೇಕು? ಇಲ್ಲಿಯೇ ಬಾಬಾ ಅವರು ಬಳಸಿರುವ ರಾಜ ಋಷಿ ಎಂಬ ಪದದ ಗಾಂಭೀರ್ಯ ಇರುವುದು. ಇದೊಂದು ಅತ್ಯಂತ ಪ್ರಾಯೋಗಿಕವಾದ ಸ್ಥಿತಿ. ಅಂದ್ರೆ ರಾಜ ಮತ್ತು ಋಷಿ ಎಂಬ ಎರಡು ಬೇರೆ ಬೇರೆ ಆಯಾಮಗಳ ಸಮಾಗಮ ಅಂತ ಹೇಳ್ಬೋದಾ? ನಿಖರವಾಗಿ. ರಾಜನೆಂದರೆ ಅಧಿಕಾರ ಚಲಾಯಿಸುವವನು, ಋಷಿ ಎಂದರೆ ವೈರಾಗ್ಯ ಹೊಂದಿದವನು. ಆಧ್ಯಾತ್ಮಿಕ ಮಾರ್ಗದಲ್ಲಿ ಇವೆರಡೂ ಒಟ್ಟಿಗೆ ಇರಬೇಕು. ಅದು ಹೇಗೆ ಸಾಧ್ಯ? ಕಚೇರಿಯಲ್ಲಿ ಕಠಿಣ ಪರಿಸ್ಥಿತಿ ಎದುರಾದಾಗ ನಾವು ರಾಜನಾಗುವುದು ಅಂದ್ರೆ ಏನು? ರಾಜನಾಗುವುದು ಅಂದ್ರೆ ನಮ್ಮ ಸ್ವಂತ ಕರ್ಮೇಂದ್ರಿಯಗಳ ಮೇಲೆ, ನಮ್ಮ ಆಲೋಚನೆಗಳ ಮೇಲೆ ನಮಗೆ ಸಂಪೂರ್ಣ ಅಧಿಕಾರ ಇರಬೇಕು. ಓಹೋ, ಅಂದ್ರೆ ಹೊರಗಿನ ಪರಿಸ್ಥಿತಿ ನನ್ನ ಒಳಗಿನ ಶಾಂತಿಯನ್ನು ಕದಿಯಲು ನಾನು ಬಿಡುವುದಿಲ್ಲ ಎಂಬ ನಿರ್ಧಾರವೇ ಆ ಅಧಿಕಾರ. ಹೌದು. ನಂತರ ನಾವು ಋಷಿಯಾಗಬೇಕು. ಅಂದ್ರೆ ಆ ವ್ಯಕ್ತಿಗಳ ಕಠಿಣ ವರ್ತನೆಯಿಂದ, ಆ ಸನ್ನಿವೇಶದಿಂದ ಮಾನಸಿಕವಾಗಿ ಸಂಪೂರ್ಣ ವೈರಾಗ್ಯ ಹೊಂದಿರಬೇಕು. ಇದಕ್ಕೆ ಪೂರಕವಾಗಿ ಯೋಚಿಸುವುದಾದರೆ, ಸರ್ವ ವಿಕಾರಗಳ ಸನ್ಯಾಸ ಮಾಡುವುದೆಂದರೆ ಕೇವಲ ಕಾಡಿಗೆ ಹೋಗಿ ಕುಳಿತುಕೊಳ್ಳುವುದಲ್ಲ, ಅಲ್ಲವೇ? ಖಂಡಿತ ಅಲ್ಲ. ಜನರ ಮಧ್ಯೆ ಕೋಲಾಹಲದ ನಡುವೆ ಇದ್ದುಕೊಂಡೇ ಸನ್ಯಾಸಿಯಾಗುವುದು. ಕಾಮ, ಕ್ರೋಧ, ಲೋಭ, ಮೋಹ ಮತ್ತು ಅಹಂಕಾರಗಳನ್ನು ಒಳಗಿನಿಂದ ತ್ಯಜಿಸುವುದು. ಉದಾಹರಣೆಗೆ, ಯಾರಾದರೂ ನಮ್ಮನ್ನು ಟೀಕಿಸಿದಾಗ ನಮ್ಮ ಒಳಗಿನ ಅಹಂಕಾರ ಘಾಸಿಗೊಳ್ಳುತ್ತದೆ. ನಿಜ.
ಆ ಅಹಂಕಾರವನ್ನು ಸನ್ಯಾಸ ಮಾಡಿದಾಗ ಎದುರಿಗಿರುವ ವ್ಯಕ್ತಿಯ ಮಾತುಗಳು ನಮ್ಮನ್ನು ತಟ್ಟುವುದೇ ಇಲ್ಲ. ಅಬ್ಬಾ, ನಾವು ನಮ್ಮ ಮೂಲ ಸತೋಪ್ರಧಾನ ಸ್ಥಿತಿಯಲ್ಲಿ ನೆಲೆ ನಿಂತಾಗ ಮಾತ್ರ ನಮ್ಮಿಂದ ಸಹಜವಾಗಿ ಸುಖದ ಕಿರಣಗಳು ಹೊರಹೊಮ್ಮಲು ಸಾಧ್ಯ. ಹೌದು, ಯಾರು ತಮ್ಮೊಳಗೆ ಸುಖದ ಭಂಡಾರವನ್ನು ಹೊಂದಿರುತ್ತಾರೋ ಅವರು ಮಾತ್ರ ಇತರರಿಗೆ ಸುಖದ ದೇವತೆಗಳಾಗಲು ಸಾಧ್ಯ. ದುಃಖಿತನಾದವನು ಇನ್ನೊಬ್ಬರಿಗೆ ಸುಖ ನೀಡಲಾರ. ಆ ಸತೋಪ್ರಧಾನ ಸ್ಥಿತಿಯೇ ನಮ್ಮ ರಕ್ಷಾ ಕವಚ. ಸುಖದ ಆಸ್ತಿಯನ್ನು ತಂದೆಯಿಂದ ಪಡೆಯುವುದು ಎಂದರೆ ಆ ನಿರಂತರ ಯಾದನ್ನು ಕಾಪಾಡಿಕೊಳ್ಳುವುದು. ಸರಿಯಾಗಿ ಹೇಳಿದಿರಿ. ಈಗ ಎರಡನೇ ಧಾರಣೆಯತ್ತ ಗಮನ ಹರಿಸೋಣ. ಬಾಬಾ ಹೇಳ್ತಾರೆ, ವಿದ್ಯೆಯೇ ಸತ್ಯವಾದ ಟಾನಿಕ್ ಆಗಿದೆ. ಸದ್ಗತಿಗಾಗಿ ಹೇಳಿಕೆ ಕೇಳಿಕೆ ಮಾತುಗಳನ್ನು ಬಿಟ್ಟು ಶ್ರೀಮತದಂತೆ ನಡೆಯಬೇಕಾಗಿದೆ. ಒಬ್ಬ ತಂದೆಯಿಂದಲೇ ಕೇಳಬೇಕಾಗಿದೆ. ಮೋಹಜೀತರಾಗಬೇಕಾಗಿದೆ. ನೋಡಿ, ಈ ಮಾತು ಇಂದಿನ ಯುಗಕ್ಕೆ ಎಷ್ಟು ಪ್ರಸ್ತುತವಾಗಿದೆ. ಹೌದು, ಈ ಹೇಳಿಕೆ ಕೇಳಿಕೆ ಎಂಬ ಪದದ ಹಿಂದಿರುವ ಮಾನಸಿಕತೆಯನ್ನು ನಾವು ಬಿಡಿಸಿ ನೋಡಲೇಬೇಕು. ಮನುಷ್ಯನ ಮನಸ್ಸು ಯಾವಾಗಲೂ ಇತರರ ಬಗ್ಗೆ ಮಾತನಾಡುವುದರಲ್ಲಿ ಒಂದು ವಿಚಿತ್ರ ಆನಂದವನ್ನು ಹುಡುಕುತ್ತದೆ, ಅಲ್ಲವೇ? ಖಂಡಿತ. ಇತರರ ನ್ಯೂನತೆಗಳನ್ನು ಕೇಳಿದಾಗ ನಮ್ಮ ಅಹಂಕಾರಕ್ಕೆ ಒಂದು ಸುಳ್ಳು ತೃಪ್ತಿ ಸಿಗುತ್ತದೆ. ನಾನು ಅವರಿಗಿಂತ ಉತ್ತಮ ಎಂಬ ಭ್ರಮೆ. ಆದರೆ ವಾಸ್ತವದಲ್ಲಿ ಈ ಪ್ರಾಪಂಚಿಕ ಹೇಳಿಕೆ ಕೇಳಿಕೆಗಳು ನಮ್ಮ ಆತ್ಮದ ಶಕ್ತಿಯನ್ನು ನಿಧಾನವಾಗಿ ಹೀರಿಬಿಡುತ್ತವೆ. ದಿನವಿಡೀ ಯಾರು ಏನ್ ಮಾಡಿದ್ರು ಅಂತ ಯೋಚಿಸುತ್ತಾ ಕುಳಿತ್ರೆ ಬುದ್ಧಿ ಸಂಪೂರ್ಣವಾಗಿ ತಮೋಪ್ರಧಾನ ಸ್ಥಿತಿಗೆ ಜಾರಿಬಿಡ್ತದೆ. ಇದು ಆತ್ಮಕ್ಕೆ ಒಂದು ರೀತಿಯ ವಿಷವಿದ್ದಂತೆ. ನಿಖರವಾಗಿ ಆ ವಿಷಕ್ಕೆ ಪ್ರತ್ಯೌಷಧವೇ ಬಾಬಾ ಹೇಳುವ ವಿದ್ಯೆ ಎಂಬ ಸತ್ಯವಾದ ಟಾನಿಕ್. ಶರೀರಕ್ಕೆ ಆಯಾಸವಾದಾಗ ಒಂದು ಟಾನಿಕ್ ಹೇಗೆ ಚೈತನ್ಯ ನೀಡುತ್ತದೆಯೋ ಹಾಗೆ ಅಲ್ವೇ? ಹೌದು, ಆತ್ಮವು ಈ ವ್ಯರ್ಥ ಮಾತುಗಳಲ್ಲಿ ಸಿಲುಕಿ ತಮೋಪ್ರಧಾನ ಸ್ಥಿತಿಗೆ ಜಾರಿದಾಗ ಈ ಜ್ಞಾನದ ಟಾನಿಕ್ ನಮ್ಮನ್ನು ತಕ್ಷಣ ಎಚ್ಚರಿಸುತ್ತದೆ. ಆದರೆ ಇಲ್ಲಿ ಬಾಬಾ ಕೇವಲ ಹೇಳಿಕೆ ಕೇಳಿಕೆಗಳನ್ನು ಬಿಡಿ ಎಂದು ಹೇಳುತ್ತಿಲ್ಲ, ಜೊತೆಗೆ ಮೋಹಜಿತರಾಗಬೇಕಾಗಿದೆ ಎಂದು ಹೇಳುತ್ತಿದ್ದಾರೆ. ಇವೆರಡಕ್ಕೂ ನೇರವಾದ ಸಂಬಂಧವಿದೆ. ನಮಗೆ ಯಾವ ವ್ಯಕ್ತಿಯ ಮೇಲೆ ಅಥವಾ ವಸ್ತುವಿನ ಮೇಲೆ ಮೋಹವಿರುತ್ತದೆಯೋ ಆ ದಿಕ್ಕಿನಿಂದ ಬರುವ ಪ್ರತಿಯೊಂದು ಮಾತು ನಮಗೆ ಮುಖ್ಯವಾಗತೊಡಗುತ್ತದೆ. ಆ ವ್ಯಕ್ತಿ ನನ್ನ ಬಗ್ಗೆ ಏನು ಅಂದುಕೊಂಡ್ರು ಅಂತ ಕಾಡಲು ಶುರುವಾಗುತ್ತದೆ. ನಿಜ, ಇವೆಲ್ಲವೂ ನಮ್ಮನ್ನು ಕಾಡುವುದು ಕೇವಲ ಮೋಹದಿಂದ ಮಾತ್ರ. ನಾವು ಪ್ರಶಂಸೆಯ ಮೇಲಿನ ಮೋಹವನ್ನು ಗೆದ್ದಾಗ ಈ ಹೇಳಿಕೆ ಕೇಳಿಕೆಗಳು ತಾನಾಗಿಯೇ ನಿಂತು ಹೋಗುತ್ತವೆ. ಒಬ್ಬ ತಂದೆಯಿಂದಲೇ ಕೇಳಬೇಕಾಗಿದೆ ಎಂದರೆ ನಮ್ಮ ಕಿವಿ ಮತ್ತು ಬುದ್ಧಿಯ ಬಾಗಿಲನ್ನು ಕೇವಲ ಶ್ರೀಮತ್ತಿಕ್ಕೆ ಮಾತ್ರ ತೆರೆದಿಡಬೇಕು. ಹೌದು, ಉಳಿದ ಎಲ್ಲ ಪ್ರಾಪಂಚಿಕ ಗದ್ದಳಗಳಿಗೂ ಬಾಗಿಲು ಮುಚ್ಚಬೇಕು. ಅದೇ ನಿಜವಾದ ಸದ್ಗತಿಯ ಮಾರ್ಗ. ಬಾಬಾ ವರದಾನದಲ್ಲಿ ಹೇಳುತ್ತಾರೆ, ತಮ್ಮ ಸತ್ಯ ಸಂಸ್ಕಾರಗಳನ್ನು ಸ್ಮೃತಿಗೆ ತಂದುಕೊಂಡು ಸದಾ ಹರ್ಷಿತವಾಗಿ ಇರುವಂತಹ ಜ್ಞಾನಸ್ವರೂಪ ಭವ. ಈ ಸಾಲು ನಮ್ಮ ಆಂತರಿಕ ವೃತ್ತಿ ಮತ್ತು ಜಗತ್ತನ್ನು ನೋಡುವ ದೃಷ್ಟಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಹೌದು, ದೈನಂದಿನ ಜೀವನದಲ್ಲಿ ಕೋಪ ಬಂದಾಗ ನನ್ನ ಸ್ವಭಾವವೇ ಇಷ್ಟು ಕಠಿಣ ಅಂತ ನಮ್ಮನ್ನು ನಾವೇ ಸಮರ್ಥಿಸಿಕೊಳ್ಳುತ್ತೇವೆ. ದುಃಖವಾದಾಗ ಅದು ನಮ್ಮದೇ ಗುಣ ಅಂತ ಒಪ್ಕೊಂಡ್ಬಿಡ್ತೇವೆ. ಆದ್ರೆ ಈ ವರದಾನ ಆ ನಂಬಿಕೆಯನ್ನೇ ಬುಡಮೇಲು ಮಾಡುತ್ತದೆ. ಬಾಬಾ ಸ್ಪಷ್ಟಪಡಿಸುತ್ತಾರೆ, ದಿವ್ಯ ಗುಣಗಳು ಮಾತ್ರ ಆತ್ಮದ ಸ್ವಂತ ಆಸ್ತಿ. ಅವಗುಣವು ಮಾಯೆಯ ಸಂಗದೋಷದಿಂದ ಬಂದಿದೆ. ಅಂದ್ರೆ ಕೋಪ, ದ್ವೇಷ ಇವೆಲ್ಲವೂ ನಮ್ಮದಲ್ಲ, ಅವು ಹೊರಗಿನಿಂದ ಅಂಟಿಕೊಂಡಿರುವ ಕಸ. ಇದೊಂದು ದೊಡ್ಡ ಬಿಡುಗಡೆಯಲ್ಲವೇ? ನಿಜಕ್ಕೂ ಇದೊಂದು ಮಾನಸಿಕ ಬಿಡುಗಡೆ. ಇದು ನನ್ನದಲ್ಲ, ಹೊರಗಿನಿಂದ ಬಂದಿರುವ ತಾತ್ಕಾಲಿಕ ಅಲೆ ಅಂತ ಗುರುತಿಸಿದಾಗ ನಾವು ಕೋಪವನ್ನು ಪೋಷಿಸುವುದನ್ನು ನಿಲ್ಲಿಸುತ್ತೇವೆ. ಇದನ್ನು ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ. ಸ್ಲೋಗನ್ ಹೀಗಿದೆ: ಸಂಪೂರ್ಣತೆಯ ಲಕ್ಷ್ಯವನ್ನು ತಮ್ಮುಂದೆ ಇಟ್ಟುಕೊಳ್ಳುತ್ತೀರೆಂದರೆ ಸಂಕಲ್ಪದಲ್ಲಿಯೂ ಯಾವುದೇ ಆಕರ್ಷಣೆಯೂ ಆಕರ್ಷಿಸಲು ಸಾಧ್ಯವಿಲ್ಲ. ಕೇವಲ ಒಂದು ವಾಕ್ಯ, ಆದರೆ ಇದರೊಳಗೆ ಇಡೀ ಜೀವನದ ಏಕಾಗ್ರತೆಯ ಗುಟ್ಟು ಅಡಗಿದೆ. ಇಂದಿನ ಜಗತ್ತನ್ನು ಒಮ್ಮೆ ಅವಲೋಕಿಸಿ. ನಮ್ಮ ಕಣ್ಣು ಮುಂದೆ ಕಾಣುವ ಪ್ರತಿಯೊಂದು ನಮ್ಮನ್ನು ತನ್ನತ್ತ ಸೆಳೆಯಲು ಪ್ರಯತ್ನಿಸ್ತೇ ಇರ್ತದೆ. ಹೌದು, ಅದು ಜಾಹೀರಾತುಗಳಾಗಿರಬಹುದು ಅಥವಾ ನಮ್ಮ ಕೈಯಲ್ಲಿರುವ ಸಂಪರ್ಕ ಸಾಧನದ ಪರದೆಯ ಮೇಲಿನ ದೃಶ್ಯಗಳಾಗಿರಬಹುದು. ಎಲ್ಲವೂ ನಮ್ಮ ಗಮನವನ್ನು ಕದಿಯಲು ಹೊಂಚಾಕಿ ಕುಳಿತಿವೆ. ಈ ಆಕರ್ಷಣೆಗಳ ಜಾಲದಲ್ಲಿ ಸಿಲುಕದಂತೆ ನಮ್ಮನ್ನು ರಕ್ಷಿಸಿಕೊಳ್ಳುವುದು ಹೇಗೆ? ಅದಕ್ಕೆ ಈ ಸ್ಲೋಗನ್ ನಿಖರವಾದ ಉತ್ತರ. ಇದನ್ನೊಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣವಾ? ಖಂಡಿತ, ಹೇಳಿ. ಒಬ್ಬ ತಂದೆ ತನ್ನ ನವಜಾತ ಶಿಶುವನ್ನು ನೋಡಲು ಆಸ್ಪತ್ರೆಗೆ ಅತ್ಯಂತ ತವಕದಿಂದ ಓಡುತ್ತಿದ್ದಾನೆ ಎಂದು ಭಾವಿಸೋಣ. ಆತನ ಗುರಿ ಕೇವಲ ತನ್ನ ಮಗುವನ್ನು ನೋಡುವುದು. ಆ ದಾರಿಯಲ್ಲಿ ಎಷ್ಟೇ ಸುಂದರವಾದ ಅಂಗಡಿಗಳಿರಲಿ, ಅವನ ಕಣ್ಣುಗಳು ಯಾವುದನ್ನೂ ಗ್ರಹಿಸುವುದಿಲ್ಲ, ಸರಿಯೇ? ನಿಖರವಾಗಿ.
ಅದೇ ರೀತಿ ಆಧ್ಯಾತ್ಮಿಕ ಪಥದಲ್ಲಿ ನಡೆಯುವಾಗ ಸಂಪೂರ್ಣತೆಯ ಲಕ್ಷ್ಯ ಎಂಬುದು ನಮ್ಮ ಬುದ್ಧಿಗೆ ಅಳವಡಿಸಲಾದ ಒಂದು ಸೂಕ್ಷ್ಮವಾದ ಶೋಧಕ ಇದ್ದಂತೆ. ಆ ಲಕ್ಷ್ಯ ನಮ್ಮ ಕಣ್ಣು ಮುಂದೆ ಸದಾ ಜಾಗೃತವಾಗಿದ್ದರೆ ಹೊರಗಿನ ಯಾವ ವೈಭವವೂ ನಮ್ಮನ್ನು ಸೆಳೆಯಲು ಸಾಧ್ಯವಿಲ್ಲ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಸೂಕ್ಷ್ಮವಾದ ಪದವೆಂದರೆ ಸಂಕಲ್ಪದಲ್ಲಿಯೂ. ಅಂದರೆ ಕೇವಲ ಭೌತಿಕವಾಗಿ ದೂರವಿರುವುದಲ್ಲ, ನಮ್ಮ ಆಲೋಚನೆಗಳ ಮಟ್ಟದಲ್ಲೂ ಮಾಯೆ ಪ್ರವೇಶಿಸಲು ಸಾಧ್ಯವಾಗದಂತೆ ತಡೆಯುವುದು. ಹೌದು, ಯಾದ್ ಮತ್ತು ಪುರುಷಾರ್ಥದ ಗುರಿ 100ಕ್ಕೆ 100 ಸ್ಪಷ್ಟವಿದ್ದಾಗ ಮನಸ್ಸು ಅತ್ತಿತ್ತ ಅಲೆಯುವ ಪ್ರಶ್ನೆಯೇ ಬರೋದಿಲ್ಲ. ಆ ಗುರಿ ದೃಢವಿದ್ದಾಗ ನೂರಾರು ಆಕರ್ಷಣೆಗಳ ಮಧ್ಯೆಯೂ ಕಮಲದ ಹೂವಿನಂತೆ ಅಂಟಿಕೊಳ್ಳದೆ ಇರಲು ಸಾಧ್ಯವಾಗುತ್ತದೆ. ಇದು ಅತ್ಯುನ್ನತ ಮಟ್ಟದ ಮಾನಸಿಕ ಸುರಕ್ಷತೆ. ಅವ್ಯಕ್ತ ಇಶಾರೆಯ ಸಾಲುಗಳು ನಮ್ಮ ಅಂತರಾಳವನ್ನು ತಟ್ಟುವಂತಿವೆ. ಬಾಬಾ ಹೇಳ್ತಾರೆ, ಮುಖದಲ್ಲಿ ಒಂದೇ ಸಫಲತೆಯ ಮಂತ್ರವಾಗಿದೆ, ಮೊದಲು ನೀವು. ಈ ಸಾಲುಗಳನ್ನು ಆಲಿಸುತ್ತಿದ್ದಂತೆ ಒಳಗೊಂದು ಅನಿರ್ವಚನೀಯ ಶಾಂತಿ ಆವರಿಸುತ್ತದೆ. ಅಹಂಕಾರದ ಅತ್ಯಂತ ಸೂಕ್ಷ್ಮ ಎಳೆಯನ್ನು ಕತ್ತರಿಸುವ ಅಸ್ತ್ರ ಇದು. ಲೌಕಿಕ ಜಗತ್ತು ನಮಗೆ ಕಲಿಸಿರುವ ಪಾಠವೇನು? ನಾನು ಮೊದಲು, ನನ್ನದೇ ಸಾಧನೆ, ನಾನೇ ಮುಂದೆ ಹೋಗಬೇಕು ಎಂಬುದು. ಇದು ನಿರಂತರವಾದ ಸ್ಪರ್ಧೆ ಮತ್ತು ಸಂಘರ್ಷವನ್ನು ಹುಟ್ಟುಹಾಕಿದೆ. ಆದರೆ ಆಧ್ಯಾತ್ಮಿಕ ಜಗತ್ತಿನ ನಿಯಮ ಸಂಪೂರ್ಣವಾಗಿ ತದ್ವಿರುದ್ಧವಾಗಿದೆ. ಹೌದು, ಬಾಬಾ ಅವರು ಸಫಲತೆಯ ಮಂತ್ರವಾಗಿ ನೀಡಿರುವುದು ಮೊದಲು ನೀವು ಎಂಬ ಸರಳವಾದ ಆದರೆ ಅಹಂಕಾರವನ್ನು ಕಿತ್ತುಹಾಕುವ ಔಷಧವನ್ನು. ನಾನು ಮೊದಲು ಎಂಬ ಭಾವನೆಯನ್ನು ಅಳಿಸಿ ಹಾಕುವುದು ಎಂದರೆ ನಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುವುದಲ್ಲ, ಅದು ಅತ್ಯುನ್ನತ ಮಟ್ಟದ ವಿಶ್ವಾಸದ ಸಂಕೇತ. ಇನ್ನೊಬ್ಬರನ್ನು ಮುಂದುವರಿಸುವುದೇ ತಮ್ಮನ್ನು ಮುಂದುವರಿಸಿಕೊಳ್ಳುವುದಾಗಿದೆ ಎನ್ನುವುದು ಎಂತಹ ವಿಶಾಲವಾದ ಹೃದಯದ ಸಂಕೇತ. ಇಲ್ಲಿ ನಾವು ಅರ್ಥಮಾಡಿಕೊಳ್ಳಬೇಕಾದ ಇನ್ನೊಂದು ಅಂಶವೆಂದರೆ ಗೌರವ ಕೊಡುವುದೇ ಗೌರವ ತೆಗೆದುಕೊಳ್ಳುವುದಾಗಿದೆ. ನಾವು ಯಾರಿಗಾದರೂ ಆತ್ಮಿಕ ಗೌರವವನ್ನು ನೀಡಿದಾಗ ಅದು ಕೇವಲ ಆ ವ್ಯಕ್ತಿಗೆ ಸಲ್ಲುತ್ತಿಲ್ಲ, ಅದು ನೇರವಾಗಿ ಪರಮಾತ್ಮನಿಗೆ ಸಲ್ಲುತ್ತದೆ. ಮತ್ತು ಆ ಗೌರವವು 1000 ಪಟ್ಟು ಹೆಚ್ಚಾಗಿ ನಮಗೆ ಮರಳಿ ಬರುತ್ತದೆ. ಇದನ್ನೇ ಬಾಬಾ ಸಫಲತೆಯ ಅವಿನಾಶಿ ದಾಖಲೆ ಎಂದು ಕರೆದಿರುವುದು. ಈ ಮೊದಲು ನೀವು ಎಂಬ ಭಾವನೆಯನ್ನು ಒಂದು ಆತ್ಮಿಕ ತಾಯತದಂತೆ ಸದಾ ನಮ್ಮ ಹೃದಯದಲ್ಲಿ ಧರಿಸಿಕೊಂಡರೆ ಸಾಕು. ಹೌದು, ನಮ್ಮ ನಡುವಿನ ಭಿನ್ನಾಭಿಪ್ರಾಯಗಳು ಆ ಕ್ಷಣವೇ ಕರಗಿ ಹೋಗುತ್ತವೆ. ಯಾರು ಅಹಂಕಾರ ಬಿಟ್ಟು ಇತರರಿಗೆ ಗೌರವ ಕೊಡುತ್ತಾರೋ ಅವರನ್ನು ಭಗವಂತನೇ ಮುಂದೆ ನಡೆಸುತ್ತಾನೆ. ನಮ್ಮ ಪ್ರತಿಯೊಂದು ಕರ್ಮದಲ್ಲಿ, ಪ್ರತಿಯೊಂದು ದೃಷ್ಟಿಯಲ್ಲಿ ಈ ನಿಸ್ವಾರ್ಥ ಭಾವನೆ ಹಾಸುಹೊಕ್ಕಾಗ ಮಾತ್ರ ಆ ದಿವ್ಯತೆಯ ಪ್ರತ್ಯಕ್ಷತೆಯ ಡಂಗುರ ಸಾರಲು ಸಾಧ್ಯ. ಇದುವೇ ನಿಜವಾದ ಕರ್ಮಾತೀತ ಸ್ಥಿತಿಯ ಹೆಗ್ಗುರುತು. ಇಲ್ಲಿ ಸ್ಪರ್ಧೆಯಿಲ್ಲ, ಕೇವಲ ಸಮರ್ಪಣೆ ಮತ್ತು ಆತ್ಮಿಕ ಪ್ರೀತಿ ಮಾತ್ರ ಇದೆ. ಅದ ಸಂವಾದವನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ವಿಚಾರವನ್ನು ಚಿಂತನೆ ಮಾಡಲು ಬಿಟ್ಟು ಹೋಗೋಣ. ಹೇಳಿ, ಆ ವಿಚಾರ ಯಾವುದು? ಜಗತ್ತಿನಲ್ಲಿ ಯಾರು ನಮ್ಮನ್ನು ಅತಿ ಹೆಚ್ಚು ಕಾಡುತ್ತಾರೋ ಬಹುಶಃ ಆ ವ್ಯಕ್ತಿಗಳು ನಮ್ಮ ರಾಜಋಷಿ ಸ್ಥಿತಿಯನ್ನು ಪರೀಕ್ಷಿಸಲು ಬಂದಿರುವ ನಮ್ಮ ಅತಿದೊಡ್ಡ ಆಧ್ಯಾತ್ಮಿಕ ಶಿಕ್ಷಕರೇ ಆಗಿರಬಹುದು, ಅಲ್ವೇ? ಅದ್ಭುತವಾದ ದೃಷ್ಟಿಕೋನ. ಈ ಕೋಣದಿಂದ ನೋಡಿದಾಗ ಇಡೀ ಜಗತ್ತೇ ನಮಗೆ ಪಾಠಶಾಲೆಯಾಗಿ ಕಾಣುತ್ತದೆ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.